ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಬಟ್ ತುಂಬ ದಿನ ಆದಮೇಲೆ ನಾನು ಮತ್ತೆ ಬ್ಯಾಕ್ ಏನು ಮಾಡ್ತಾಯಿದ್ದೀನಿ. ಆ್ಯಂಡ್ ಸ್ವಲ್ಪ ನನಗೆ ಹೆಲ್ತ್ ಇಶ್ಯೂಸ್ ಇತ್ತು, ಸ್ವಲ್ಪ ಆರಾಮಿದ್ದಿಲ್ಲ, ಫೀವರ್ ಬಂದಿತ್ತು. ಸೊ ಹಾಗಾಗಿ ಐ ಟೇಕ್ ಸ್ಮಾಲ್ ಬ್ರೇಕ್. ಸೊ ಈಗ ಸ್ವಲ್ಪ ರಿಕವರ್ ಆಗ್ತಿದ್ದೀನಿ. ಓಕೆ ಫೈನ್, ಐ ಆಮ್ ಓಕೆ ನಾವು. ಸ್ಟಾರ್ಟ್ ದಿಸ್ ವಿಡಿಯೋ. ಏನು ಅಂದರೆ, ನಾನು ಈವ್ನಿಂಗ್ ಮೇಕಪ್ನಲ್ಲಿ ನಾನು ತುಂಬ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದೆ. ಇದು ಆ್ಯಂಡ್ ರೋಸ್ ವಾಟರ್ ಆ್ಯಂಡ್ ಮಾಯ್ಶ್ಚರೈಸರ್ ಆ್ಯಂಡ್ some eyebrow, some powder, and fair and lovely, and bottu. I using so many huge things I'm using. So let me do of shortcuts of makeups ಅಂತ ಹೇಳ್ತೀನಿ. ಐ ಆಮ್ ಯೂಸಿಂಗ್ ಸೋ ಮೆನಿ ಪ್ರಾಡಕ್ಟ್ಸ್. ಬಟ್ ಏನಂದರೆ ಮೇಕಪ್ಗೆ ಒಂದು ಶಾರ್ಟ್ಕಟ್ ಬೇಕಲ್ಲ. ಇಟ್ಸ್ ಟೂ ಲಾಂಗ್ ಪ್ರಾಸೆಸ್. ಈವ್ನಿಂಗೂ ಏನೂ ಫಂಕ್ಷನ್ ಇಲ್ಲ, ಒಂದು ಎನಿಥಿಂಗ್ ಇಲ್ಲ. ಬಟ್ ಸೋ ಮೆನಿ ಆಫ್ ಸ್ಕಿನ್ ಕೇರ್ಸ್ ಆ್ಯಂಡ್ how many products I want to wear in. I don't have so much of time to invest this ಮೇಕಪ್ ಅಂತ ಅಂದಾಗ, ಸೊ ಲಿಟಲ್ ಬಿಟ್ ಪ್ರಾಡಕ್ಟ್ಲಿಂದ ನಾವು ಒಂದು ಫಿನಿಶಿಂಗ್ ಲುಕ್ ಕೊಡೋಣ. ನಾನು ಈಗ ಫೇಸ್ ವಾಶ್ ಆಯಿತು. ಆ್ಯಕ್ಚುಲಿ ಫೇಸ್ನಲ್ಲಿ ಏನೂ ಇಲ್ಲ. ಸೊ ಗೈಸ್, ಫಸ್ಟ್ ನಾವು ರೋಸ್ ವಾಟ್ರು ನಮಗೆ ತುಂಬ ಮೇಕಪ್ನಲ್ಲೂ ನಾನು ರೋಸ್ ವಾಟ್ರನ್ನ ತುಂಬ ಹಾಕ್ಕೊಳ್ತೀನಿ. ಆ್ಯಂಡ್ ಇದು ಫಸ್ಟ್ ಸ್ಟೆಪ್ ಅಂತ ಯಾವಾಗಲೂ ಹೇಳ್ತಿರ್ತೀನಿ. ಬಟ್ ಇದನ್ನು ನಾವು ಇವತ್ತು ಒಂದಿನ ನಾವು ಸ್ಕಿಪ್ ಮಾಡಿ ನೋಡೋಣ ಮೇಕಪ್ ಹೆಂಗೆ ಬರುತ್ತೆ ಅಂತ. ಬಟ್ ಐ ಡಿಂಟ್ ಟ್ರೈ. ಬಟ್ ಐಮ್ ಟ್ರೈಯಿಂಗ್ ಫಸ್ಟ್ ಟೈಮ್ ದಿಸ್ ಒನ್. ಲೆಟ್ ಮಿ ಸ್ಕಿಪ್ ದಿಸ್ ಪ್ರಾಡಕ್ಟ್. ಓಕೆ. ಒಂದು ಮಾಯ್ಶ್ಚರೈಸರ್ ಹಾಕೋಣ ಫಸ್ಟು. ಫೇಸ್ ಎಲ್ಲ ಡ್ರೈ ಆಗಿದೆ. ಸೊ ನಾನೊಂದು ಸಣ್ಣದಾಗಿ ಕ್ಲಿಪ್ ಇಡ್ತೀನಿ. ಸೊ ನನಗೇನು ತ್ರಾಸಾಗಲ್ಲ ಹೇರ್ಲಿಂದ, ಬಿಕಾಸ್ ಮೈ ಹೇರ್ ಇಸ್ ಕಟ್ಡ್, ಒಂಥರ ಶಾರ್ಟ್ ಕಟ್ ಇದೆ. ಸೊ ಹಂಗಾಗಿ ಹೇರ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಅದರಲ್ಲಿಂದ ಏನೂ ತ್ರಾಸಾಗಬಾರ್ದು ಅಂತ ಅಷ್ಟೇ. ಸೊ ನೆಕ್ಸ್ಟ್ ಸ್ಟಾರ್ಟ್ ದಿಸ್ ಮಾಯ್ಶ್ಚರೈಸರ್ಲಿಂದ ಸ್ಟಾರ್ಟ್ ಮಾಡೋಣ. ಮಾಯ್ಶ್ಚರೈಸರ್ ನಾನು ತುಂಬ ಕಡಿಮೆ ಕ್ವಾಂಟಿಟಿನೇ ತೊಗೊಳ್ಳೋದು. ನನ್ನ ಎದುರಿಗೆ ಮಿರರ್ ಇದೆ. ಐ ವಾಂಟ್ ಟು ಟೇಕ್ ಲುಕ್ಕಿಂಗ್ ಇಯರ್, ಡೋಂಟ್ ವೆರಿ. ನಾನು ನೀಟಾಗಿ ನಿಮಗೆ ಹೇಳ್ತೀನಿ. ಆ್ಯಂಡ್ ಮಾಯ್ಶ್ಚರೈಸರ್ ತೊಗೊಂಡಿದ್ದೀನಿ. ಐ ಜಸ್ಟ್ ಕೀಪ್ ಇಟ್. ನೋಡಿ ಎಷ್ಟು ನೀಟಾಗಿ ಮರ್ಚ್ ಆಗ್ತದೆ. ಈಗ ಈ ಮೇಕಪ್ನಲ್ಲಿ ಸ್ವಲ್ಪ ಪ್ರಾಡಕ್ಟ್ಸ್ ಎಲ್ಲ ಸ್ಕಿಪ್ ಆಗುತ್ತೆ. ನೋಡೋಣ ಯಾವ್ದು ಸ್ಕಿಪ್ ಮಾಡೋಣ, ಯಾವುದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ನೋಡೋಣ. ಓಕೆ, ತುಂಬ ಲೈಟ್ ವೆಯ್ಟ್ ಆಗಿ ಇಡೋಣ ಆದಷ್ಟು. ಫಸ್ಟ್ ಟೈಮ್ ಟ್ರೈ ಮಾಡಕತ್ತೀನಿ. ಏನಾದರೂ ಚೆನ್ನಾಗಿ ಕಂಡ್ರೆ ಕಮೆಂಟ್ ಮೀ ಬಿಲೋ ಸೂಪರ್ ಅಂತ. ಚೆನ್ನಾಗಿ ಕಂಡಿಲ್ಲ ಅಂದರೆ ಓಕೆ ಅಂತ ಸೆಂಡ್ ಮಾಡಿ. ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ, ನೋಡಿ ನ್ಯಾಚುರಲ್ ಇದು. ನೆಕ್ಸ್ಟು ನಾವು ಏನು ಡಿಸಿಷನ್ಸ್ ತೊಗೊಳ್ಳೋಣ ಅಂದರೆ, ಲಿಪ್ ಬಾಮ್ ಹಾಕೋಣ. ಓಕೆ, ಲಿಪ್ ಬಾಮ್ ಮಸ್ಟ್ ಶುಡ್ ಬಿ, ಬಿಕಾಸ್ ಲಿಪ್ಪಿಗಿರೋದು ಒಂದು ಕೇರ್, ಲಿಪ್ ಬಾಮ್. ಸೊ ಲಿಪ್ ಬಾಮ್ ಹಾಕೋಣ. ಓಕೆ, ನೋಡಿ ಹೌ ಇಟ್ ಗೋನ್ ಫಿನಿಶಿಂಗ್ ಮೈ ಲಿಪ್ ಬಾಮ್. ಲಿಪ್ ಬಾಮ್ ಹಾಕಿದಾಯ್ತು. ಬಟ್ ಆದರೂ ಒಂದು ಸ್ವಲ್ಪ ಆಯಿಲಿನೆಸ್ ಇದೆ. ಅದಕ್ಕೆ ನಾವು ಏನು ಮಾಡೋಣ, ಲೆಟ್ ಮೀ ಟ್ರೈ ಐಬ್ರೋ ಫಿಲ್ ಮಾಡೋಣ. ಹೌ ಇಟ್ ಲುಕ್ಸ್, ಲೆಟ್ ಮೀ ಸಿ. ಓಕೆ, ಇದೇ ಥರ ಗ್ಲೋ ಚೆನ್ನಾಗಿರುತ್ತೋ ಏನೋ, ಇನ್ನೂ ಏನಾದರೂ ಟಚ್ ಮಾಡೋಣ, ನೋಡೋಣ. ಐಬ್ರೋ ಹಾಕೋಣ. ಓಕೆ, ವೆರಿ ಮೈನ್ಯೂಟಾಗಿ ಹಾಕೋಣ. ಬ್ಲ್ಯಾಕ್ ಶೇಡ್ ಬೇಡ, ಬೇರೆ ಶೇಡ್ ಹಾಕೋಣ. ಐಬ್ರೋ ಒಂಥರ ಲೈಟ್ ಕಲರ್ ಹಾಕೋಣ. ಒಂಥರ ನ್ಯಾಚುರಲ್ ಲುಕ್ ಥರ ಹಾಕಿದ್ರೆ ಸಕ್ಕತ್ತಾಗಿರುತ್ತೆ. ಯಾವುದೇ ಐಬ್ರೋ ತೊಗೊಳ್ಳಿ, ಜಸ್ಟ್ ಸ್ಮ್ಯಾಶ್ ಸ್ವಲ್ಪ ಪೌಡರ್ನ. ನ್ಯಾಚುರಲ್ ಆಗಿ ಇಡೋಣ ಅಂತಂದು ನ್ಯಾಚುರಲ್ ಆಗಿ ಬೇಸ್ ತೊಗೊಂಡಿದ್ದೀನಿ. ನೋಡಿ, ವಿ ಐಬ್ರೋಗೂ so much of difference.
ಓಕೆ, ಸ್ವಲ್ಪ ಒಂದು ನೀಟಾಗಿ ಫಿನಿಶಿಂಗ್ ಕೊಡ್ತೀನಿ ಈ ಐಬ್ರೋಗೆ. ಚೆನ್ನಾಗಿದೆ. ಲೆಟ್ ಮೀ ಡು ಅನದರ್ ಐಬ್ರೋ. Right, okay. ಓಕೆ, ನೈಸ್. ಇದು ಐಬ್ರೋ ಆಯಿತು ಫಿಲ್ಲಿಂಗ್. ಆ್ಯಂಡ್ ಇನ್ನೊಂದು ಏನು ಮಾಡೋಣ ಅಂದರೆ, ಜಸ್ಟ್ ಒಂದು ಸ್ವಲ್ಪ ಐಬ್ರೋ ಕಟ್ ಮಾಡ್ಕೊಳ್ತೀನಿ. ತೀರಾ ಐಬ್ರೋ ಫುಲ್ ಇದಾಗ್ಬಿಟ್ಟಿದೆ, ಫುಲ್ ಓಪನ್ ಆಗಿ ಬಂದಿದೆ. ಸೊ ಐ ಕಟ್ ಹಿಯರ್. ಒನ್ ಸೆಕೆಂಡ್. ಓಕೆ, ಐ ಕಟ್ ದೇರ್. ನೋಡಿ, ನಾನು ನಾರ್ಮಲ್ ಫೇಸ್ಗೆ ಬಟ್ ಓನ್ಲಿ ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ದು ಆ್ಯಂಡ್ ರೋಸ್ ವಾಟರ್ನ ಸ್ಕಿಪ್ ಮಾಡಿದ್ದೀನಿ. ಸೊ ಲೆಟ್ ಸ್ಟಾರ್ಟ್ ಇಟ್. ಫೇರ್ ಆ್ಯಂಡ್ ಲವ್ಲಿನೂ ಸ್ಕಿಪ್ ಮಾಡ್ತಾಯಿದ್ದೀನಿ. ಸೊ 2 ಪ್ರಾಡಕ್ಟ್ ಹೋಯಿತು. ಸೊ ನೆಕ್ಸ್ಟ್ ನಾನು ಏನು ಮಾಡ್ಬೇಕು ಅಂದ್ಕೊಂಡಿದ್ದೆ, ತುಂಬ ಆಯಿಲಿನೆಸ್ ಅನಿಸುತ್ತೆ. ಲೆಟ್ ಮಿ ಟ್ರೈ. ಓಕೆ, ಫಸ್ಟು ಪೌಡರ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ, ತುಂಬ ಆಯಿಲಿ ಅನಿಸುತ್ತೆ ಅಂತ. ಸೊ ಆಯಿಲ್ ಆಲ್ಸೋ ಚೆನ್ನಾಗಿರುತ್ತೆ. ಓಕೆ, ಐ ಆಮ್ ಪ್ರಿಟಿ ಲುಕಿಂಗ್ ಗ್ರೇಟ್. ಓಕೆ, ಸೊ ನಾವು ಅದಕ್ಕೆ ತುಂಬ ಬೋಲ್ಡಾಗಿ ಫಿನಿಶಿಂಗ್ ಕೊಡೋಕ್ಕಿಂತ ಒಂದು ಬಿಂದಿ ಇಡೋಣ. ಲೆಟ್ ಮಿ ಟ್ರೈ. ಓಕೆ, ಟ್ರೈ ನ್ಯೂ ಥಿಂಗ್. ಓಕೆ, ನಾನು 2 ಥರ ಇಡ್ತೀನಿ. ನನಗೆ ಮೊದಲಿಂದ ಅಭ್ಯಾಸ ಇದೆ, ಸೊ ಹಾಗಾಗಿ ಆಗಿಬಿಟ್ಟಾರ ಶೋ ಇಟ್. ನೋಡಿ, ನ್ಯಾಚುರಲ್ ಗ್ಲೋ ಏನೂ ಇಲ್ಲ, ಬಟ್ ಆದರೂ ನನ್ನ ಫೇಸ್ನಲ್ಲಿ ಏನೋ ಒಂಥರ ಕಾಣಿಸ್ತಿದೆ. ಅದಕ್ಕೆ ಮೊದಲು ಹೇರ್ ಸ್ಟೈಲ್ಗೂ ಮಾಡ್ತೀನಿ. ಫಿನಿಶಿಂಗ್ ಚೆನ್ನಾಗಿ ಕಂಡ್ರೆ ಇನ್ನು ಟ್ರೈ ಮಾಡೋಣ. ಓಕೆ, ಜಸ್ಟ್ ಪೋನಿ ಟೈಮ್ ಹಾಕ್ಕೊಳ್ತಾ ಇದ್ದೀನಿ. ಹಾಕೊಂಡ್ಮೇಲೆ ಫೇಸ್ ಹೆಂಗಿದೆ ಅಂತ ಐ ಶೋ ಯು. ಇಟ್ ಲುಕ್ಸ್ ಗುಡ್ ಆರ್ ನಾಟ್ ಅಂತ ನೀವೇ ಕಮೆಂಟ್ ಬಿಲೋ. ಅದಕ್ಕಿಂತ ಮೊದಲು ನನ್ನ ಹೇರ್ಸಿಂದು ತುಂಬ ಜನ ಹೇರ್ ಕಟ್ ಆದಮೇಲೆ ಗ್ರೋತ್ ಆಗಿದೆ, ಹೆಂಗಾಗಿದೆ ಅಂತ ತುಂಬ ಜನ ಕೇಳೋರು. ಗ್ರೋತ್ ಆಗಿದೆ, ಹಾಗೆ ಬಿಚ್ತಾ ಇದೆ. ನೋಡಿ, ಹೇರ್ ಫಾಲೂ ಹಾಗೆ ಇದೆ, ಬಟ್ ಲಿಟಲ್ ಬಿಟ್ 1 2 3 ಅಷ್ಟೇ, ಜಾಸ್ತಿ ಏನೋ ಅಂದ್ಕೊಳಕ್ಕಿಲ್ಲ. ಜಸ್ಟ್ ಒಂದು 5 ಬಿಚ್ಬೋದು ಮೇ ಬಿ. ಅದು ಬಿಚ್ಚಿಲ್ಲ ಅಂದರೆ ಇಟ್ ಈಸ್ ದ ಸಿಪಿಯರ್ ಅಂತ ನಾವು ಅಂದ್ಕೋಬೇಕು. ಬಟ್ ಲಿಟಲ್ ಬಿಟ್ ಇಟ್ ಈಸ್ ಓಕೆ, ಬಿಕಾಸ್ ಅಷ್ಟು ಬಿಚ್ಚಲಿಲ್ಲ ಅಂದರೆ ಇಷ್ಟು ರಾಂಗ್ ಅಂತ ಅಂದ್ಕೊಳ್ತೀನಿ. ನೋಡಿ, ತುಂಬ ಒಂಥರ ಆಯಿಲಿ ಅನಿಸುತ್ತೆ. ಸೊ ಅದಕ್ಕೊಂದು ಫಿನಿಶಿಂಗ್ ಕೊಟ್ಟು ನೋಡೋಣ. ತುಂಬ ಆಯಿಲಿ ಅನಿಸುತ್ತೆ, ಸಖತ್ ಬೋರಿಂಗ್ ಅನಿಸುತ್ತೆ. ಸೊ ನಾವು ಬೇರೆ ಥರ ಟ್ರೈ ಮಾಡೋಣ. ಆ್ಯಂಡ್ ಜಸ್ಟ್ ಆ್ಯಡಿಂಗ್ ಸಮ್ ಪೌಡರ್, ಲಿಟಲ್ ಬಿಟ್ ಪೌಡರ್, ತುಂಬ ಲಿಟಲ್, ತುಂಬ ಕಡಿಮೆ ಇದೆ. ಬಟ್ ನೀವೇನು ವರಿ ಮಾಡ್ಕೋಬೇಡಿ ತುಂಬ ಜಾಸ್ತಿ ಹಾಕ್ಕೊಂಡ್ರೆ ಅಂತ. ಅದು ಪೌಡರಲ್ಲಿ ಹೋಲ್ ಇಲ್ಲ ಅದಕ್ಕೆ. ಸೊ ಇಷ್ಟು ಲಿಟಲ್ ಬಿಟ್ ತೊಗೊಂಡು ಅದಕ್ಕೆ ಒಂದು ರ್ಯಾಪ್ ಮಾಡ್ಕೊಳ್ತೀವಿ. ಲಿಪ್ಪಿಗೆ ಲಿಪ್ ಬಾಮ್ ಹಚ್ಕೊಳ್ಬೇಕು ಸರ್. ಒಂದು ಆಯಿಲನ್ನು ಒಂದು ಏನಂತ ಕಂಟ್ರೋಲ್ಡ್ ಮಾಡೋಕ್ಕೆ ಪೌಡರ್ ಇಸ್ ದ ಬೆಸ್ಟ್ ಥಿಂಗ್. ನನಗೆ ಏನಾದರೂ ಹೊಸದಾಗಿ ಟ್ರೈ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಪ್ರಾಡಕ್ಟ್ಸು ತುಂಬ ಇದ್ದರೆ ತುಂಬ ಒಳ್ಳೊಳ್ಳೆ ಲುಕ್ಸ್ ಬರುತ್ತೆ. ಬಟ್ ಪ್ರಾಡಕ್ಟ್ಸ್ ಇಲ್ಲದಂಗೆ ಲುಕ್ ಕ್ರಿಯೇಟ್ ಮಾಡು ಅಂದರೆ ಇಟ್ಸ್ ಚೂರು ಏನು ಅಂತಾರಲ್ಲ, ಅದು ಒಂದು ಒಳ್ಳೆ ಪಾಯಿಂಟ್ ಅಲ್ಲ ಅಂತ ಅನಿಸುತ್ತೆ. ಸೊ ನಾವು ದಿಸ್ ಸಿಚುವೇಶನ್ ಆ್ಯಂಡ್ ಸೋ ಮನಿ ಗರ್ಲ್ಸ್ ಆರ್ ನಾಟ್ ವೇರಿಂಗ್ ಇಸ್ ಗ್ಲೋಯಿಂಗ್
ತುಂಬ ಜನ ಹಾಗೆ ಗ್ಲೋಗೆ ಹಾಗೆ ಬಂದುಬಿಡ್ತಾರೆ. ಬಟ್ ಅವ್ರ ಸ್ಕಿನ್ ಹೋಗ್ತಾ ಅಂದರೆ ಮನೆಯಲ್ಲಿದ್ದಾಗ ಅಷ್ಟು ಚೆನ್ನಾಗಿ ಕಾಣಲ್ಲ. ಸ್ವಲ್ಪ ಹೊರಗಡೆ ಲೈಟಿಂಗ್ಸಿಗೆ ಇಟ್ ಸೂಟ್ಸ್ ಅಲ್ವಾ. ನೋಡಿ, ಈಗ ಒಂದು ಲೆವೆಲ್ಗೆ ಒಂದು ಸ್ವಲ್ಪ ಬೆಟರ್ ಆಗಿತ್ತು, ಬಟ್ ನನ್ನ ಸ್ಕಿನ್ ಟೋನ್ಗೆ ಮತ್ತು ನಾರ್ಮಲ್ಗೆ ಬಂದ ಅಲ್ವಾ. ಇದಕ್ಕಿನ್ನೂ ಒಂದು ಹ್ಯಾಡ್ ಮಾಡೋಣ, ಸ್ವಲ್ಪ ಟಚ್ ಕೊಡೋಣ. ವಿ ಹ್ಯಾವ್ ಟು ವೇರ್ ದಿಸ್ ಲಿಪ್ಸ್ಟಿಕ್. ಇದು ಮಮಾ ಅರ್ಥದ್ದು ನನ್ನ ಸ್ಕಿನ್ ಟೋನ್ ಆ್ಯಕ್ಚುಲಿ. ಸ್ವಲ್ಪ ಗ್ಲೋಯಿಶ್ ಆಗಿ ಆ್ಯಡ್ ಮಾಡೋಣ. ಹೆಂಗಿದ್ರು ಇಲ್ಲಿ ಗ್ಲೋ ಇದೆಯಲ್ಲ, ಅದನ್ನು ಎನ್ಹಾನ್ಸ್ ಮಾಡೋಣ. ಪಿಂಪಲ್ಲು ಬಂದಿದೆ ಈಗ, ನಾನು ಸ್ವಲ್ಪ ಅದೇ ಹೇಳ್ತೀನಲ್ಲ, ಸ್ವಲ್ಪ ಆರಾಮಿದ್ದಿಲ್ಲ. ಸೊ ಪಿಂಪಲ್ ಇನ್ಕ್ರೀಸ್ ಆಗಿದೆ. ಮೊದಲೇ ಇದ್ದಿಲ್ಲ ನನಗೆ, ಸ್ವಲ್ಪ ಆರಾಮಿದ್ದಕ್ಕೋಸ್ಕರ. ಸೊ ನೋಡಿ, ನಿಮಗೆ ಮುಂದೆ ಇಟ್ಟು ತೋರಿಸೋಣ ಅಂತ ಐ ಜಸ್ಟ್ ಕೇಂಟ್. ನೋಡಿ, ಈ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಫೇಸ್ ಚಬ್ಬಿ ಆಗಿದ್ದವ್ರು ಮಾತ್ರ, ಬಾಡಿ ಚಬ್ಬಿ ಇರಲ್ಲ, ಫೇಸ್ ಚಬ್ಬಿ ಇರುತ್ತೆ. ಸೊ ಅಂಥವ್ರು ನೀವು ಫೇಸನ್ನ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಇದನ್ನು ನಿಮಗೆ ಹೇಳಿಕೊಟ್ಟಿಲ್ಲ ಅಲ್ವಾ ನಾನು, ಬ್ಲಷ್ ಯಾವ ಥರ ಅಪ್ಲೈ ಮಾಡಬೇಕು ಅಂತ. ಸೊ ನಾನು ನೆಕ್ಸ್ಟ್ ಅದನ್ನು ವೀಡಿಯೋಸ್ನಲ್ಲಿ ಶೋ ಯು ಹೌ ಟು ಕಟ್ ದ ಹೈಲೈಟರ್ಸ್, ಬ್ಲಷಸ್ ಅಂತ ಹೇಳ್ತೀನಿ. ಪ್ರಾಪರ್ಲಿ ನನಗೆ ಸ್ವಲ್ಪ ಟೈಮು ಸಿಗ್ತಾ ಇಲ್ಲ. ಸೊ ನೋಡಿ, ಐ ಕಟ್ ಇಯರ್ ಟು ಇಯರ್, ಇಯರ್ ಟು ಇಯರ್ ಐ ಕಟ್ ಬಟ್ ಐ ಆಮ್ ಲುಕಿಂಗ್ ಲೈಕ್ ದಿಸ್. ಆ್ಯಂಡ್ ಟೇಕ್ ಸಮ್ ಪೌಡರ್ ಆ್ಯಂಡ್ ಸ್ಲಿಮ್ಡ್ ಇಟ್, ಸಮ್ ಅಮೌಂಟ್ ಆಫ್ ಸ್ಲಿಮ್ಡ್ ಇಟ್. ಅದು ಪಿಂಕಿಶ್ ಇರುತ್ತೆ, ಕಾಣುತ್ತೆ, ಡೋಂಟ್ ವರಿ. ಸ್ವಲ್ಪ ಪೌಡರ್ನ ಅದ್ರ ಮೇಲೆ ಇದು ಮಾಡಿ, ಸ್ವಲ್ಪ ಒಂದು ಲುಕ್ ಒಂಥರ ನೀಟಾಗಿ ಫಿನಿಶಿಂಗ್ ಗ್ಲೋ ಕೊಡುತ್ತೆ. ಸೊ ಇದಾದಮೇಲೆ ಇನ್ನೊಂದ್ಸಲ ಲಿಪ್ ಬಾಮ್ನ ಪ್ರೆಪ್ ಮಾಡ್ಕೊಂಡು ಸ್ವಲ್ಪ ಗುಡ್. ಇನ್ನೂ ಒಂದು ಬ್ಲಷ್ ಬಂದು ಇಲ್ಲೆಲ್ಲ ಹಚ್ಕೊಳ್ಬೇಕು. ಆ್ಯಕ್ಚುಲಿ ನಾನು ಬ್ಲಷಿಂದೇ ಒಂದು ವೀಡಿಯೋ ಮಾಡಬೇಕಾಗತ್ತೆ. ಸೊ ವೀಡಿಯೋ ಮಾಡಿದಾಗ ಪ್ಲೀಸ್ ನಾನು ಹೇಳ್ತೀನಿ. ನೋಡಿ ಹೌ ಇಟ್ ಲುಕ್ಸ್, ಜಸ್ಟ್ ನಾರ್ಮಲ್ ಕ್ಯಾಶುವಲ್ ಆಗಿ, ಜಸ್ಟ್ ಈವ್ನಿಂಗ್ ಒಂದು ಏನಂತಾರೆ ಒಂದು ಫೇಸ್ ವಾಶ್ ಆದ್ಮೇಲೆ ಜಸ್ಟ್ ಐ ಟೇಕಿಂಗ್ ಸಮ್ ಎಲ್ಲ ಹೊರಗಡೆ ವಾಕ್ ಹೋಗೋಕ್ಕೆ. ಸೊ ಇಟ್ಸ್ ನೈಸ್. ನೋ ಬಾಯ್. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅರ್ಪಿತಾ ವ್ಲಾಗ್ಸ್. ಬಾಯ್ ಗಾಯ್ಸ್.